ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಭಾರತದಲ್ಲಿ ಕ್ರಿಕೆಟ್ಗೆ ಇರುವಷ್ಟು ಫ್ಯಾನ್ಸ್ ಬೇರೆ ಯಾವ ದೇಶಗಳಲ್ಲಿಯೂ ಇಲ್ಲ. ಅಷ್ಟೊಂದು ಇಷ್ಟಪಟ್ಟು ನೋಡುವಂತಹ ಭಾರತದ ಏಕೈಕ ಆಟ ಅಂದ್ರೆ ಕ್ರಿಕೆಟ್. ವೀಕ್ಷಕರೇ, ಅದರಲ್ಲಿಯೂ IPL ಎಂದ್ರೆ ಒಂದು ಕೈ ಜಾಸ್ತಿ ಇಂಟ್ರೆಸ್ಟ್ ಇಂದ ನೋಡುವಂತಹ ಅಪಾರ ಅಭಿಮಾನಿಗಳು ಭಾರತದಲ್ಲದೆ ಇಡೀ ಪ್ರಪಂಚಾದ್ಯಂತ ಇದ್ದಾರೆ. BCCI ಅವರು ಕಂಡಕ್ಟ್ ಮಾಡುವ ಇಂಡಿಯನ್ ಪ್ರೀಮಿಯರ್ ಲೀಗ್ ಭಾರತದಲ್ಲಿ ಪ್ರತಿಯೊಬ್ಬ ಯುವಕನ ಯೋಚನೆಗಳಲ್ಲಿ ಬೆರೆತು ಹೋಗಿದೆ. ವೀಕ್ಷಕರೇ, ಸಾಯಂಕಾಲ ಆಯ್ತೆಂದ್ರೆ ಪ್ರತಿಯೊಬ್ಬ ಯುವಕನ ಮನೆಗಳಲ್ಲಿಯೂ ಕೂಡ IPL ಅನ್ನು ನೋಡುತ್ತಾರೆ. ವೀಕ್ಷಕರೇ, IPL ನಲ್ಲಿ ಒಟ್ಟು 10 ಟೀಮ್ಗಳಿದ್ದು ಅದರಲ್ಲಿಯೂ RCB ಎಂದ್ರೆ IPL ನಲ್ಲಿಯೇ ಮತ್ತೊಂದು ಕ್ರೇಜ್ ಸೃಷ್ಟಿಸಿರುವ ತಂಡ ಎನ್ನಬಹುದು. ಏಕೆಂದರೆ ಅಷ್ಟೊಂದು ಕನ್ನಡಿಗರ ಅಭಿಮಾನ ಮತ್ತು ಕ್ರಿಕೆಟ್ ಲೆಜೆಂಡ್ ವಿರಾಟ್ ಕೊಹ್ಲಿ ಅವರೇ ಇದಕ್ಕೆಲ್ಲ ಕಾರಣ. ವೀಕ್ಷಕರೇ, IPL ನಲ್ಲಿ RCB ಅನ್ನು ಹೊರತುಪಡಿಸಿದರೆ IPL ಇಲ್ಲ ಎನ್ನುವ ಮಟ್ಟಕ್ಕೆ ಫ್ಯಾನ್ಸ್ ಬೇಸ್ ಅನ್ನು ಹೊಂದಿರುವ ಏಕೈಕ ಟೀಮ್ RCB. IPL ಇತಿಹಾಸದಲ್ಲಿಯೇ ಇಷ್ಟೊಂದು ಅಭಿಮಾನಿಗಳನ್ನ ಹೊಂದಿರುವ ಮತ್ತು ಬೇರೆ ಯಾವುದೇ ದೇಶಗಳಿಗೂ ಹೋಲಿಸಿದರೂ ಇಷ್ಟೊಂದು ಮಟ್ಟದಲ್ಲಿ ಲಾಯಲ್ ಫ್ಯಾನ್ಸ್ ಗಳನ್ನು ಇಲ್ಲವೇ ಇಲ್ಲ ಎನ್ನಬಹುದು. ವೀಕ್ಷಕರೇ, RCBಯು ಸತತ 14 ಬಾರಿ ಆಡಿದರೂ ಇಲ್ಲಿಯವರೆಗೆ ಒಂದು ಕಪ್ ಅನ್ನು ಕೂಡ ಗೆದ್ದಿಲ್ಲ. ಆದರೂ RCBಯ ಕ್ರೇಜ್ ಮತ್ತು ಅಭಿಮಾನಿಗಳ ಬೇಸ್ ಇಂದಿಗೂ ಸ್ವಲ್ಪವೂ ಕಡಿಮೆಯಾಗಿಲ್ಲ. ಇದಕ್ಕೆಲ್ಲ ಕಾರಣ ಮೂಲ ವಿರಾಟ್ ಕೊಹ್ಲಿ ಮತ್ತು ಕನ್ನಡಿಗರ ಅಭಿಮಾನ ಎಂದ್ರೆ ತಪ್ಪಾಗೋದಿಲ್ಲ. ಆಳ್ಮೆಗೂ ಒಂದು ಮಿತಿ ಇರುತ್ತದೆ. ಆ ಮಿತಿ ಮೀರಿದಾಗ ಯಾರೊಬ್ಬರು ತಡೆಯಲು ಅಸಾಧ್ಯ. ಹಾಗೆ RCBಯ ಅಭಿಮಾನಿಗಳು RCB ಮ್ಯಾನೇಜ್ಮೆಂಟ್ ನ ಮೇಲೆ ರೊಚ್ಚಿಗೆದ್ದಿದ್ದಾರೆ ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಟ್ರೋಲ್ ಮಾಡುತ್ತಿದ್ದಾರೆ. ಏಕೆಂದರೆ 2025ರ IPL ಆಕ್ಷನ್ ಇದಕ್ಕೆಲ್ಲ ಮೂಲ ಕಾರಣ. ಏಕೆಂದ್ರೆ IPL ನಲ್ಲಿ ಪ್ರತಿಯೊಂದು ಟೀಮ್ಗೂ ಆಕ್ಷನ್ ಗೋಸ್ಕರ ಇಷ್ಟಿಂತು ಅಂತ ಬೇಸ್ ಪ್ರೈಸ್ ಅನ್ನು ಕೊಟ್ಟಿರುತ್ತಾರೆ. ಹಾಗೆ RCBಯಲ್ಲಿ 83 ಕೋಟಿ ಹಣವನ್ನು ಪ್ಲೇಯರ್ಸ್ ಗಳ ಬಿಡ್ಡಿಂಗ್ ಆಗಿ ಕೊಟ್ಟಿದ್ದರು. ಆದರೆ RCBಯು ವಿರಾಟ್ ಕೊಹ್ಲಿಗೆ 21 ಕೋಟಿ, ಎಸ್ ದಯಾಳ್ಗೆ 5 ಕೋಟಿ, ರಜತ್ ಪಟಿದಾರ್ಗೆ 11 ಕೋಟಿಯಷ್ಟು ಕೊಟ್ಟು ರಿಟೈನ್ ಮಾಡಿ ತಮ್ಮಲ್ಲಿಯೇ ಉಳಿಸಿಕೊಂಡು ಮಿಕ್ಕಿದ್ದೆಲ್ಲ ಪ್ಲೇಯರ್ಸ್ ಗಳನ್ನು ಕೈಬಿಟ್ಟಿದ್ದರು. ಒಟ್ಟಾಗಿ RCBಯು 3 ಪ್ಲೇಯರ್ಸ್ ಗಳಿಂದ 37 ಕೋಟಿಯಷ್ಟು ರಿಟೈನ್ ಮಾಡಿತ್ತು. ಆದರೆ ಉಳಿದ 46 ಕೋಟಿಯನ್ನ ಬಿಡ್ಡಿಂಗ್ ಆಗಿ ತಮ್ಮಲ್ಲಿಯೇ ಉಳಿಸಿಕೊಂಡಿದ್ದ RCBಯು ಈ ಬಾರಿ ರಿಲೀಸ್ ಆಗಿದ್ದ KL ರಾಹುಲ್ ಅನ್ನು ಕೂಡ 14 ಕೋಟಿಗೆ ಬಿಡ್ಡಿಂಗ್ ಮಾಡಲಾಗದೆ ಡೆಲ್ಲಿ ಕ್ಯಾಪಿಟಲ್ಸ್ ಗೆ ಬಿಟ್ಟುಕೊಟ್ಟಿತು. ಇದರಿಂದ ಕನ್ನಡಿಗರು ಮತ್ತು RCB ಅಭಿಮಾನಿಗಳ ಆಸೆಯು ನಿರಾಸೆಯಾಗಿ ರೊಚ್ಚಿಗೆದ್ದರು. ಇದಲ್ಲದೆ ಬೇಕಾದಂತಹ ಎಲ್ಲ ಒಳ್ಳೆಯ ಪ್ಲೇಯರ್ಸ್ ಗಳನ್ನು ಕೂಡ ಬಿಡ್ಡಿಂಗ್ ನಲ್ಲಿ ಬಿಡ್ಡಿಂಗ್ ಮಾಡಲೇ ಇಲ್ಲ. ಇದರಿಂದ ಅತೀವವಾಗಿ ರೊಚ್ಚಿಗೆದ್ದ RCB ಅಭಿಮಾನಿಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಬಾಯಿಗೆ ಬಂದ ಹಾಗೆ ಬೈಯುತ್ತಿದ್ದಾರೆ ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಟ್ರೋಲ್ ಮಾಡುತ್ತಿದ್ದಾರೆ. ಇದೆಲ್ಲ ಏಕೆಂದರೆ ಕನ್ನಡಿಗರ ಸ್ವಾಭಿಮಾನದ ಒಂದೇ ಒಂದು ಕಪ್ ಗೋಸ್ಕರ. ವೀಕ್ಷಕರೇ, RCBಯ ಮ್ಯಾನೇಜ್ಮೆಂಟ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ನಮ್ಮ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ.